8ನೇ ತರಗತಿ ಗಣಿತ ಅಧ್ಯಾಯ 2 ಭಾಗಲಬ್ಧ ಸಂಖ್ಯೆಗಳು. ಪ್ರೀತಿಯ ವಿದ್ಯಾರ್ಥಿನಿಯರೇ, ಹಿಂದಿನ ವಿಡಿಯೋದಲ್ಲಿ ನೀವು ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು, ಅವುಗಳಿಗೆ ಉದಾಹರಣೆಗಳು ಯಾವುವು ಎಂಬುದನ್ನು ಕಲಿತಿದ್ದೀರಿ. ಅವುಗಳನ್ನೊಮ್ಮೆ ಪುನರ್ಮನನ ಮಾಡೋಣವೇ? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯಾಗಣವನ್ನು ಕ್ಯೂ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ. ಕ್ಯೂ ಅಂದರೆ ಎಲ್ಲ p/q ರೂಪದ ಸಂಖ್ಯೆಗಳನ್ನು ಹೊಂದಿದ್ದು q ಅಸಮ 0, p ಮತ್ತು qಗಳು ಪೂರ್ಣಾಂಕಗಳು. ಭಾಗಲಬ್ಧ ಸಂಖ್ಯೆಗಳಿಗೆ ಉದಾಹರಣೆಗಳು. 1ನೇ ಉದಾಹರಣೆ 3ನೇ 2, 6ನೇ 5, 3ನೇ 4. 2ನೇ ವಿಧದ ಉದಾಹರಣೆ 9ನೇ -8, 2ನೇ -3. 3ನೇ ವಿಧದ ಉದಾಹರಣೆ 5, 6, 1. 4ನೇ ವಿಧದ ಉದಾಹರಣೆ 0. 5ನೇ ವಿಧದ ಉದಾಹರಣೆ -8, -16. ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾವು ಕಲಿಯೋಣ. ಸಾಮಾನ್ಯವಾಗಿ ಸಂಖ್ಯೆಗಳಿಗೆ 5 ಪ್ರಮುಖ ಗುಣಲಕ್ಷಣಗಳಿವೆ. ಅವು ಯಾವುವು? ಮೊದಲನೇದು ಆವೃತ್ತತೆ. 2ನೇದು ಪರಿವರ್ತನೀಯ ಗುಣ. 3ನೇದು ಸಹವರ್ತನೀಯ ಗುಣ. 4ನೇದು ವಿತರಣಾ ಗುಣ. 5ನೇದು ಅನನ್ಯತಾಂಶದ ಗುಣ. ಮೊದಲನೇದು ಆವೃತ್ತ ಗುಣ ಅಥವಾ ಆವೃತ್ತತೆ. ಈಗ ನಾನು ಈ ಗುಣವನ್ನು ಸ್ವಾಭಾವಿಕ ಸಂಖ್ಯಾಗಣದ ಮೇಲೆ ಪರೀಕ್ಷಿಸುತ್ತೇನೆ. ಮೊದಲನೇದು ಸ್ವಾಭಾವಿಕ ಸಂಖ್ಯೆಗಳು. n ಅಂದರೆ 1, 2, 3, 4, 5 ಇತ್ಯಾದಿ. ಈಗ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನಾನು ಮೂಲ ಕ್ರಿಯೆಯಾದ ಸಂಕಲನವನ್ನು ತಗೊಳ್ತೇನೆ. ಸಂಕಲನ. ಈ ಕ್ರಿಯೆಯಲ್ಲಿ ನಾನು 2 ಸಂಖ್ಯೆಗಳನ್ನು ತಗೊಳ್ತೇನೆ. ಆ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳಾಗಿವೆ. ಅದನ್ನು ನಾನು ಗಣಿತೀಯವಾಗಿ ಹೀಗೆ ಬರೀತೇನೆ. 5,11 n ಗಣಕ್ಕೆ ಸೇರಿದೆ. ಅಂದರೆ 5 ಮತ್ತು 11 ಎಂಬ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯಾಗಣಕ್ಕೆ ಸೇರಿವೆ. ಇದು ಈ ಒಂದು ಚಿಹ್ನೆ ಸೇರಿದೆ ಎಂಬ ಅರ್ಥ ಕೊಡ್ತದೆ. 5,11 n ಗಣಕ್ಕೆ ಸೇರಿದ್ರೆ ಅವುಗಳ ಮೊತ್ತ 5 × 11 ಅಂದರೆ 16. 16 ಕೂಡ n ಗಣಕ್ಕೆ ಸೇರಿದೆ. ಮತ್ತೊಂದು ಉದಾಹರಣೆಯನ್ನು ತಗೊಳ್ತೇನೆ ಮಕ್ಕಳೇ. 20 ಮತ್ತು 30 n ಗಣಕ್ಕೆ ಸೇರಿದ್ರೆ ಅವುಗಳ ಮೊತ್ತ 20 × 30 ಅಂದರೆ 50. 50 ಕೂಡ n ಗಣಕ್ಕೆ ಸೇರಿದೆ. 3ನೇ ಉದಾಹರಣೆ ನೋಡುವ. 150 ಮತ್ತು 130 n ಗಣಕ್ಕೆ ಸೇರಿದ್ರೆ ಅವುಗಳ ಮೊತ್ತ 150 × 130 ಅಂದರೆ 280. 280 ಕೂಡ n ಗಣಕ್ಕೆ ಸೇರಿದೆ. ಈ 3 ಉದಾಹರಣೆಗಳಿಂದ ನಾವು ಈ ರೀತಿ ಬರೀತೇವೆ. ಯಾವುದೇ ಸಂಖ್ಯೆ a ಮತ್ತು bಗಳು ಸ್ವಾಭಾವಿಕ ಸಂಖ್ಯೆಗಳಾಗಿದ್ದರೆ ಅವುಗಳ ಮೊತ್ತ ಅಂದರೆ a × b ಸಹ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತದೆ. ಇದರಿಂದ ನಾವು ಈ ತೀರ್ಮಾನವನ್ನು ತೆಕ್ಕೊಳ್ಬೋದು ಮಕ್ಕಳೇ. ಸ್ವಾಭಾವಿಕ ಸಂಖ್ಯೆಗಳು ಸಂಕಲನದಲ್ಲಿ ಆವೃತ್ತವಾಗಿವೆ. ಈಗ ನಾನು ಪೂರ್ಣ ಸಂಖ್ಯಾಗಣವನ್ನು ತಗೊಳ್ತೇನೆ. ಪೂರ್ಣ ಸಂಖ್ಯೆಗಳು w = 0, 1, 2, 3 ಇತ್ಯಾದಿ. ಈಗ ಸಂಕಲನ ಕ್ರಿಯೆಯನ್ನು ತಗೊಳ್ತೇನೆ. 2 ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. 5,11 ಪೂರ್ಣ ಸಂಖ್ಯೆಗಳ ಗಣಕ್ಕೆ ಸೇರಿದೆ. 5,11 ಪೂರ್ಣ ಸಂಖ್ಯೆಗಳ ಗಣಕ್ಕೆ ಸೇರಿದೆ. ಆದ್ದರಿಂದ ಅವುಗಳ ಮೊತ್ತ 5 × 11 ಅಂದರೆ 16. 16 ಕೂಡ ಪೂರ್ಣ ಸಂಖ್ಯೆಗಳ ಗಣಕ್ಕೆ ಸೇರಿದೆ. 16 ಕೂಡ w ಗಣಕ್ಕೆ ಸೇರಿದೆ. 2ನೇ ಉದಾಹರಣೆ ತಗೊಳ್ಳುವ. 20 ಮತ್ತು 30 w ಗಣಕ್ಕೆ ಸೇರಿದ್ರೆ ಅವುಗಳ ಮೊತ್ತ 20 × 30 ಅಂದರೆ 50. 50 ಕೂಡ w ಗಣಕ್ಕೆ ಸೇರಿದೆ. 3ನೇ ಉದಾಹರಣೆ 0 ಪೂರ್ಣ ಸಂಖ್ಯೆ. 0 ಮತ್ತು 130 w ಗಣಕ್ಕೆ ಸೇರಿದ್ರೆ ಅವುಗಳ ಮೊತ್ತ 0 × 130 ಅಂದರೆ 130. 130 ಕೂಡ w ಗಣಕ್ಕೆ ಸೇರಿದೆ. ಆದ್ದರಿಂದ ಸಾಮಾನ್ಯವಾಗಿ a ಮತ್ತು bಗಳು
ಪೂರ್ಣ ಸಂಖ್ಯೆಗಳಾಗಿದ್ದರೆ, ಎ ಮತ್ತು ಬಿ ಪೂರ್ಣ ಸಂಖ್ಯೆ ಅಂತ ತಗೊಳ್ಳುವ, ಆಗ ಅವುಗಳ ಮೊತ್ತ ಎ ಕೂಡಿಸು ಬಿ ಸಹ ಒಂದು ಪೂರ್ಣ ಸಂಖ್ಯೆಯಾಗಿದೆ. ಇವುಗಳ ಮೂಲಕ ನಾವು ಈ ತೀರ್ಮಾನವನ್ನು ತೆಗೆದುಕೊಳ್ಬೋದು, ಪೂರ್ಣ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿವೆ. ಈಗ ನಾವು ಪೂರ್ಣಾಂಕಗಳ ಗಣವನ್ನು ತೆಗೆದುಕೊಳ್ಳೋಣ. ಝಡ್ ಸಮ -2, -1, 0, 1, 2, 3 ಇತ್ಯಾದಿ. ಈಗ ಸಂಕಲನದ ಮೇಲೆ ಪೂರ್ಣಾಂಕಗಳು ಆವೃತವಾಗಿವೆಯೇ ಎಂದು ಪರಿಶೀಲಿಸೋಣ. ಸಂಕಲನ ತಗೊಂಡಿದ್ದೇವೆ. 2 ಸಂಖ್ಯೆಗಳು ಅವುಗಳು ಪೂರ್ಣಾಂಕಗಳ ಗಣಕ್ಕೆ ಸೇರಿವೆ. 5,11 ಝಡ್ ಗಣಕ್ಕೆ ಸೇರಿದ್ರೆ ಸಂಕಲನ ಅಂತ ಹೇಳಿದ ಕಾರಣ ನೀವು ಇಲ್ಲಿ ಪ್ಲಸ್ ಚಿಹ್ನೆ ಹಾಕಬೇಕು. 5 ಕೂಡಿಸು 11 ಅಂದರೆ 16. 16 ಕೂಡ ಝಡ್ ಗಣಕ್ಕೆ ಸೇರಿದೆ. ಮತ್ತೊಂದು ಉದಾಹರಣೆ ತಗೊಳ್ಳಿ. -20 ಮತ್ತು 30 ಝಡ್ ಗಣಕ್ಕೆ ಸೇರಿದ್ರೆ -20 ಕೂಡಿಸು, ಯಾಕೆಂದ್ರೆ ಸಂಕಲನ, ಕೂಡಿಸು 30 ಅಂದ್ರೆ ಉತ್ತರ ಎಷ್ಟು? ಉತ್ತರ ಬರೆಯುವಾಗ ಜಾಗ್ರತೆ. ದೊಡ್ಡ ಸಂಖ್ಯೆಯ ಎದುರಿನ ಚಿಹ್ನೆ ಯಾವುದು? ಕೂಡಿಸು. ಆನಂತರ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಏನ್ ಮಾಡಿ? ಕಳೆಯಿರಿ. 30ರಿಂದ 20 ಕಳೆಯಿರಿ. ಉತ್ತರ 10. 10 ಕೂಡ ಝಡ್ ಗಣಕ್ಕೆ ಸೇರಿದೆ. ಮೂರನೇ ಉದಾಹರಣೆ ನೋಡಿ. -130 ಮತ್ತು +130 ಎರಡೂ ಕೂಡ ಝಡ್ ಗಣಕ್ಕೆ ಸೇರಿದ್ರೆ -130 +130, -130 +130 ಉತ್ತರ 0. 0ಯು ಕೂಡ ಝಡ್ ಗಣಕ್ಕೆ ಸೇರಿದೆ. ಇನ್ನೊಂದು ಉದಾಹರಣೆ -2 -30 ಎರಡೂ ಕೂಡ ಋಣಾತ್ಮಕ ಸಂಖ್ಯೆಗಳನ್ನು ತಕೊಂಡೆ. ಅವು ಎರಡು ಪೂರ್ಣಾಂಕಗಳ ಗಣಕ್ಕೆ ಸೇರಿದ್ರೆ -2 ಪ್ಲಸ್ ಅಂದ್ರೆ ಸಂಕಲನ, -30 ಎರಡನೇ ಸಂಖ್ಯೆ -30 ಅಂದರೆ ಅದನ್ನು ಸ್ವಲ್ಪ ಸಂಕ್ಷೇಪಿಸಿ ಮಕ್ಕಳೇ. -2 ಪ್ಲಸ್ ಗುಣಿಸು ಮೈನಸ್ ಅಂದ್ರೆ ಮೈನಸ್, -2 -30 ಅಂದರೆ ಎರಡೂ ಸಂಖ್ಯೆಗಳ ಎದುರಿನ ಚಿಹ್ನೆಗಳು ಮೈನಸ್. ಉತ್ತರಕ್ಕೆ ದೊಡ್ಡ ಸಂಖ್ಯೆಯ ಎದುರಿನ ಚಿಹ್ನೆಯನ್ನು ಹಾಕಿ, ಅದು ಮೈನಸ್. ಮತ್ತು ಎರಡೂ ಚಿಹ್ನೆಗಳು ಮೈನಸ್ ಇದ್ದ ಕಾರಣ ಅವೆರಡನ್ನು ಕೂಡಿಸಿ. 30 + 2 ಅಂದ್ರೆ 32, -32. -32 ಕೂಡ ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ. ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿದ್ದರೆ ಎ ಮತ್ತು ಬಿಗಳು ಎ ಮತ್ತು ಬಿ ಇವುಗಳು ಪೂರ್ಣಾಂಕಗಳಾಗಿದ್ದರೆ ಎ ಪ್ಲಸ್ ಬಿ ಸಹ ಒಂದು ಪೂರ್ಣಾಂಕವಾಗಿರುತ್ತದೆ. ಆದ್ದರಿಂದ ಪೂರ್ಣಾಂಕಗಳು ಸಂಕಲನದಲ್ಲಿ ಆವೃತವಾಗಿವೆ. ಈಗ ನಾವು ಭಾಗಲಬ್ಧ ಸಂಖ್ಯಾ ಗಣವನ್ನು ತೆಗೆದುಕೊಳ್ಳೋಣ. ಸ್ವಲ್ಪ ಸ್ಮರಿಸೋಣ. ಕ್ಯೂ ಸಮ ಎಲ್ಲ p/q ರೂಪದ ಸಂಖ್ಯೆಗಳನ್ನು ಹೊಂದಿದ್ದು q ಅಸಮ 0. p ಮತ್ತು qಗಳು ಪೂರ್ಣಾಂಕಗಳಾಗಿದ್ದರೆ ಆ ಗಣವನ್ನು ಭಾಗಲಬ್ಧ ಸಂಖ್ಯಾ ಗಣ ಅಂತ ಹೇಳ್ತೇವೆ. ಈಗ ಮೊದಲಿಗೆ ನಾವು ಸಂಕಲನ ಕ್ರಿಯೆಯನ್ನು ತಗೊಳ್ಳುವ. ಎರಡು ಸಂಖ್ಯೆಗಳು 3ನೇ 2 ಮತ್ತು 3ನೇ 5 ಅವು ಕ್ಯೂ ಗಣಕ್ಕೆ ಸೇರಿವೆ, ಅಂದರೆ ಭಾಗಲಬ್ಧ ಸಂಖ್ಯಾ ಗಣಕ್ಕೆ ಸೇರಿವೆ. ಆದ್ದರಿಂದ ಅವುಗಳ ಮೊತ್ತ ಸಂಕಲನ ಆದ ಕಾರಣ ನಾವು ಮೊತ್ತ ಕಂಡುಹಿಡಿಬೇಕು. 3ನೇ 2 ಕೂಡಿಸು 3ನೇ 5 ಅಂದರೆ ನೋಡಿ, ಇಲ್ಲಿ ಸಹ 3 ಇದೆ, ಇಲ್ಲಿ ಸಹ 3 ಇದೆ, ಆದ ಕಾರಣ ಸಮಛೇದ 3. ನೇರವಾಗಿ ಕೂಡಿಸಿ ಅಂಶಗಳನ್ನು 2 ಕೂಡಿಸು 5 ಅಂದರೆ 7. 3ನೇ 7 ಕೂಡ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. 3ನೇ 7 ಕ್ಯೂ ಗಣಕ್ಕೆ ಸೇರಿದೆ. ಎರಡನೇ ಉದಾಹರಣೆ ತಗೊಳ್ಳೋಣ. 0, 5ನೇ 3 0ಯು ಒಂದು ಭಾಗಲಬ್ಧ ಸಂಖ್ಯೆ, 5ನೇ 3 ಕೂಡ ಭಾಗಲಬ್ಧ ಸಂಖ್ಯೆ. ಎರಡೂ ಕೂಡ ಭಾಗಲಬ್ಧ ಸಂಖ್ಯಾ ಗಣಕ್ಕೆ ಸೇರಿವೆ. ಆಗ ಅವುಗಳ ಮೊತ್ತ 0 ಕೂಡಿಸು 5ನೇ 3. ನೀವು 0ಯಿಂದ ಯಾವುದೇ ಸಂಖ್ಯೆಯನ್ನು ಕೂಡಿಸಿ, ಆಗ ಅದರ ಉತ್ತರ ಆ ಸಂಖ್ಯೆಯೇ ಆಗಿರ್ತದೆ. 0 ಕೂಡಿಸು 5ನೇ 3 ಅಂದರೆ 5ನೇ 3 ಆಗಿರ್ತದೆ. ಮತ್ತು ಈ 5ನೇ 3 ಕೂಡ ಭಾಗಲಬ್ಧ ಸಂಖ್ಯಾ ಗಣಕ್ಕೆ ಸೇರಿದೆ. ಮೂರನೇ ಉದಾಹರಣೆ, ಋಣಾತ್ಮಕ ಸಂಖ್ಯೆಗಳನ್ನು ತಗೊಳ್ತೇನೆ. 7ನೇ -2 ಮತ್ತು 7ನೇ -12 ಇವೆರಡೂ ಕೂಡ ಭಾಗಲಬ್ಧ ಸಂಖ್ಯಾ ಗಣಕ್ಕೆ ಸೇರಿವೆ. ಆಗ ಅವುಗಳ ಮೊತ್ತ 7ನೇ -2 ಕೂಡಿಸು ಅಂದ್ರೆ ಇಲ್ಲಿ ಸಂಕಲನ, 7ನೇ -12 ಗಮನಿಸಿ, ಸಮಛೇದ 7. ಈಗ ಅಂಶ ಮೊದಲಿದ್ದು -2, ಇಲ್ಲಿ ಗಮನಿಸಿ ಮಕ್ಕಳೇ, ಪ್ಲಸ್ ಗುಣಿಸು ಮೈನಸ್, ಇದು ಪ್ಲಸ್ ಗುಣಿಸು ಮೈನಸ್ ಅಂದ್ರೆ
ಮೈನಸ್ ಮತ್ತು 12 ಬರೆಯಿರಿ. ಪ್ಲಸ್ ಗುಣಿಸು ಮೈನಸ್ ಅಂದರೆ ಮೈನಸ್ ಹಾಕಿ ನಂತರ ಸಂಖ್ಯೆ 12 ಬರೆಯಿರಿ. ಅಂದರೆ 7ನೇ, ನೋಡಿ ಇಲ್ಲಿ ಗಮನಿಸಿ, ಇವೆರಡೂ ಸಂಖ್ಯೆಗಳ ಎದುರಿನ ಚಿಹ್ನೆಗಳು ಮೈನಸ್ ಆಗಿವೆ. ದೊಡ್ಡ ಸಂಖ್ಯೆ ಎದುರಿನ ಚಿಹ್ನೆ ಮೈನಸ್, ಅದನ್ನು ಉತ್ತರಕ್ಕೆ ಮೊದಲು ಹಾಕಿ. ನಂತರ ಇವೆರಡು ಸಂಖ್ಯೆಗಳನ್ನು ಏನು ಮಾಡಿ ಕೂಡಿಸಿ. 12 ಕೂಡಿಸು 2 ಅಂದರೆ 14. ಹೀಗೆ 7ನೇ ಮೈನಸ್ 14. 7 1 7, 7 2 14. ಉತ್ತರ -2. ಈ -2 ಕೂಡ ಕ್ಯೂ ಗಣಕ್ಕೆ ಸೇರಿದೆ. ಮುಂದಿನ ಉದಾಹರಣೆ ನೋಡಿ ಮಕ್ಕಳೇ. 1,5 ಇದು ಕೂಡ ಭಾಗಲಬ್ಧ ಸಂಖ್ಯೆಗಳು. 1 ಮತ್ತು 5 ಕ್ಯೂ ಗಣಕ್ಕೆ ಸೇರಿದರೆ ಅವುಗಳ ಸಂಕಲನ 1 ಕೂಡಿಸು 5 ಅಂದರೆ 6. 6 ಕೂಡ ಕ್ಯೂ ಗಣಕ್ಕೆ ಸೇರಿದೆ. ಋಣಾತ್ಮಕ ಸಂಖ್ಯೆಗಳನ್ನು ತಗೊಳ್ಳುವ. -3 ಒಂದು ಋಣಾತ್ಮಕ ಸಂಖ್ಯೆ ಮತ್ತೊಂದು ಧನಾತ್ಮಕ ಸಂಖ್ಯೆ ತಗೊಳ್ಳುವ. -3 ಮತ್ತು +3 ಕ್ಯೂ ಗಣಕ್ಕೆ ಸೇರಿದರೆ ಅವುಗಳ ಮೊತ್ತ -3 ಕೂಡಿಸು 3. -3 ಕೂಡಿಸು 3 ಅಂದರೆ ಉತ್ತರ 0. 0ಯು ಕೂಡ ಕ್ಯೂ ಗಣಕ್ಕೆ ಸೇರಿದೆ. ಹೀಗಾಗಿ ನಾವು ಏನು ಹೇಳ್ಬೋದಂದರೆ ಎ ಮತ್ತು ಬಿಗಳು ಭಾಗಲಬ್ಧ ಸಂಖ್ಯೆಗಳಾಗಿದ್ದರೆ a+bಯು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಆದ್ದರಿಂದ ನಮ್ಮ ತೀರ್ಮಾನ ಭಾಗಲಬ್ಧ ಸಂಖ್ಯೆಗಳು ಸಂಕಲನದಲ್ಲಿ ಆವೃತವಾಗಿವೆ. ವಿದ್ಯಾರ್ಥಿನಿಯರೇ, ಈ ವಿಡಿಯೋವನ್ನು ಪರಿಶೀಲಿಸಿದ ನಂತರ ನಿಮಗೊಂದು ಮನೆ ಕೆಲಸ ಇದೆ. ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು ವ್ಯವಕಲನದಲ್ಲಿ, ಈಗ ನೀವು ಸಂಕಲನದಲ್ಲಿ ಅಂತ ಕಲ್ತಿದ್ದೀರಿ, ಈಗ ನೀವು ಮಾಡಬೇಕಾದದ್ದು ವ್ಯವಕಲನ. a+b ಅಲ್ಲ, ಈಗ a-b ಮಾಡಬೇಕು. 2 ಸಂಖ್ಯೆಗಳನ್ನು ತಗೊಳ್ಳಿ, ಅವುಗಳನ್ನು ಕಳೆಯಿರಿ. ಅವು ವ್ಯವಕಲನದಲ್ಲಿ ಆವೃತತೆಯನ್ನು ಹೊಂದಿದೆಯೇ ಎಂಬುದನ್ನು ಉದಾಹರಣೆಗಳ ಮೂಲಕ ಪರೀಕ್ಷಿಸಿ. ಧನ್ಯವಾದಗಳು.